ದಿನಾಚರಣೆ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕ್ಕಳಿಗೆಲ್ಲ. ಏನಪ್ಪಾ ಅಂದ್ರೆ ಇದೇ ಸ್ಕೂಲಲ್ಲಿ ನಾವು ಓದಿರೋದು. ನಮ್ಗೆ ಅವಾಗೆಲ್ಲ ಒಂದು ಈ ಫಂಕ್ಷನ್ ಮಾಡಿದ್ರೆ ಯಾರು ಚಾಕ್ಲೇಟ್ ಕೊಡ್ತಾರೆ ಅಂತ ಕಾಯ್ತಾ ಇದ್ವಿ. ಆದ್ರೆ ಇವತ್ತಿನ ಕಾಲದಲ್ಲಿ ಧರ್ಮಣ್ಣ ಅಂತ ಅವ್ರು ಸಿಕ್ಕಿರೋದು ನೀವೆಲ್ಲ ಮಾಡಿರೋ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅವರೆಲ್ಲ ಜನಸೇವೆ ಮಾಡೋ ವ್ಯಕ್ತಿ ನಮ್ಗೆ ಸಿಕ್ಕಿದ್ರೆ ಇವಾಗ ನಾವು ಕಲೆಕ್ಟ್ರು, ಡಾಕ್ಟ್ರು ಏನೋ ಒಂದು ಆಗ್ತಿದ್ವಿ ನಮ್ಮ ಯುವತಿಗೆ. ಒಂದು ಚಾಕ್ಲೇಟ್ ಕೊಟ್ರೆ ಗಗನ ಏನು. ಹಲೋ ನಮಸ್ಕಾರ, ನಾನು ನಿಮ್ಮ ಬ್ರೌನ್ ಟೈಮ್ ಕ್ರಿಯೇಟಿವ್ ರಾಜು ಸ್ವಾಮಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ನಮ್ಮ ಪದ್ಮಘಟ್ಟ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮನ್ನು ಆಹ್ವಾನ ಮಾಡಿದರು. ನಾನು ನನ್ನ ಸ್ನೇಹಿತ ಪವನ್ ಕಲ್ಯಾಣ್ ಹೋಗಿದ್ವಿ. ಹಾಗೆ ನಾವು ಹೋಗೋಷ್ಟಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಂತ ಧರ್ಮನಾಥ್ ಅವರು ಹಾಗೆ ಶ್ರೀಯುತ ಧರ್ಮಣ್ಣವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸುಸ್ವಾಗತವನ್ನು ಕೊಡ್ತೇವೆ. ಫಂಕ್ಷನ್ ಎಲ್ಲ ಮುಗೀತು, ಬುಕ್ಸ್ ಎಲ್ಲ ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಸ್ವಾಮಿಗಳಾದಂಥ ಧರ್ಮನಾಥ ಸ್ವಾಮಿಗಳು ಪದ್ಮಘಟ್ಟ ಗ್ರಾಮದ ಒಂಥರ ಭಗವಂತ ಇದ್ದಂಗೆ, ಈ ದೇವರ ರೂಪದಲ್ಲಿ ಇರುವಂಥ ಮನುಷ್ಯ, ದೇವತಾ ಮನುಷ್ಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾರೇ ಕಷ್ಟ ಅಂತ ಬಂದರೂ ಯಾರನ್ನೂ ಕೈ ಬಿಡಲ್ಲ ಅವರು. ಭಗವಂತ ಯಾವ ಥರ ಕೈ ಬಿಡಲ್ವೋ ಅದೇ ಥರ. ಮಕ್ಕಳು ಅಂದರೆ ತುಂಬ ಪ್ರೀತಿ, ಸ್ಕೂಲು ಊರ ಬಗ್ಗೆ ಆಗಲಿ ತುಂಬ ಕಾಳಜಿ. ಜನಪ್ರಿಯ ನಾಯಕ ಯಾರ್ಯಾರಿಗೋ ಬಿರುದು ಕೊಡ್ತೀವಿ ನಾವು, ಇವ್ರಿಗೆ ಕೊಡಬೇಕು. ಆದರೆ ಇವ್ರು ಯಾವುದಕ್ಕೂ ಹಿಂದೇಟ್ ಹಾಕಲ್ಲ. ನನಗೆ ಯಾವುದು ಬಿರುದು ಬೇಡ, ನಾನು ಸೇವೆ ಮಾಡೋಕ್ಕೆ ಹುಟ್ಟಿರೋದು, ಸೇವೆನೇ ಮಾಡ್ತೀನಿ. ನನ್ನ ಹೆಸರೇ ಧರ್ಮನಾಥು, ನನ್ನ ಹೆಸರಲ್ಲೇ ಧರ್ಮ ಅನ್ನೋದಿದೆ, ನಾನು ಧರ್ಮನೇ ಮಾಡ್ಕೋಗ್ತೀನಿ, ಅನ್ಯಾಯಕ್ಕೆ ಯಾವುದಕ್ಕೂ ಹೋಗಲ್ಲ ಅಂತಾರೆ. ನಮಗೆಲ್ಲ ತುಂಬ ಸಂತೋಷ ಆಗ್ತದೆ. ಮಕ್ಕಳಿಗೆ ಸ್ಲೇಟು, ಬಲ್ಪ, ಪೆನ್ನು, ಬುಕ್ಕು ಕೊಡೋಷ್ಟಿಗೆ ಮಕ್ಕಳ ಮುಖದಲ್ಲಿ ನೋಡಿ ಎಷ್ಟು ಆನಂದ ಆಯಿತು. ಅವ್ರ ಮುಖದಲ್ಲಿ ಆನಂದ ನೋಡೋದೇ ನಮಗೆ ತುಂಬ ಸಂತೋಷ.